ಅವ್ಯವಸ್ಥೆಯ ಆಗರವಾದ ಸರ್ಕಾರಿ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೇ ಔಷಧ ಇಲ್ಲ. ಹೊಸಪೇಟೆಯಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆ ಇದು. ಔಷಧಿಗಳಿಗಾಗಿ ಹೊರಗೆ ಹೋಗಬೇಕಾದಂತಹ ಸ್ಥಿತಿ ಇದೆ. ವೈದ್ಯರು ನೀಡುವ ಔಷಧ ಮೆಡಿಕಲ್ನಲ್ಲಿ ಸಿಗದಿಲ್ಲ. ಖಾಸಗಿ ಮೆಡಿಕಲ್ ಶಾಪ್ಗೆ ಹೋಗುವ ಸ್ಥಿತಿ ಎದುರಾಗಿದೆ. ಪ್ಯಾರಾಸಿಟಮಾಲ್ ಮಾತ್ರೆ ಕೂಡ ಸಿಗದ ಪರಿಸ್ಥಿತಿ. ಸಹಜವಾಗಿ ಪ್ಯಾರಾಸಿಟಮಾಲ್ ಮಾತ್ರೆ ಇಲ್ಲದಂತಹ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಎಂಥ ದಯಾನೀಯ ಸ್ಥಿತಿಯಲ್ಲಿರಬಹುದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಕಡೆಯಲ್ಲಿ ಸಿಬ್ಬಂದಿಯಿಂದ ಲಂಚಕ್ಕೆ ಬೇಡಿಕೆ ಅಂತೆ. ವಿಪರ್ಯಾಸ ಇದು. ನಮಸ್ಕಾರ. ನಾವು ಇವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ 60 ಹಾಸಿಗೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ದೊಡ್ಡ ಮಟ್ಟ ನಿರ್ಲಕ್ಷ್ಯ ಸರ್. ಡಿಎಚ್ಒ ಟಿಎಚ್ಒ ಗಮನ ಹರಿಸ್ತಿಲ್ಲ. ಡಿಸಿ ಅವ್ರ ಗಮನಕ್ಕೆ ಐತೋ ಇಲ್ಲ ಗೊತ್ತಿಲ್ಲ. ದುರಂತ ಅಂತಂದು ಹೇಳಿದ್ರೆ ನಾವು ಆಸ್ಪತ್ರೆ ಬರೋದೇ ದೊಡ್ಡ ತಪ್ಪಾಗ್ಬಿಡತ್ತೆ ಇವತ್ತಿನ ದಿನ ನಾವೆಲ್ಲ ಹಳ್ಳಿಯಿಂದ. ವಿಷಯ ಏನಂದ್ರೆ ಡೆಲಿವರಿಗೆ ಅಂತ ಬಂದ್ರೆ ನಾರ್ಮಲ್ ಆಗೋನು ಕೂಡ ಸಿಜರಿನ್ ಅಂತಂದು ಹೇಳಿ ಮಗು ತಿರುಗ್ತಿದೆ, ನೀರಿನ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿ 5,000 10,000 ಆಮಿಷಗೋಸ್ಕರ ಒಳಗ್ ಕರ್ಕೊಂಡು ದುಡ್ಡು ಇಸ್ಕೊಂಡು ಡೆಲಿವರಿ ಮಾಡಂತ ಕೆಲಸ ಮಾಡ್ತಾರೆ. ಒಂದ್ ವೇಳೆ ಆ ವ್ಯಕ್ತಿ ಏನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ಅನ್ನೋ ಮಾತು ತೋರಿಸ್ತಿದ್ದಾರೆ. ಅವ್ರನ್ನ ದುಡ್ಡು ಇಸ್ಕೋಬೇಕಾದ್ರೂ ಕೂಡ ಅವ್ರ ಹತ್ರ ಮೊಬೈಲ್ ಇರಲ್ಲ. ಯಾವ್ದೇ ತರದ್ದು ಕ್ಯಾಮ್ರದ್ದು ಅದು ಇದ್ರೆ ಇಲ್ದಲ್ಲೇ ಒಳಗೆ ದುಡ್ಡು ಇಸ್ಕೊಂಡ್ ಕಳಿಸ್ತಾರೆ. ಒಂದನೇದು. ಹೆರಿಗೆ ಆದ ನಂತರ 2 ದಿನಕ್ಕೆ ನಾವೆಲ್ಲ ಗ್ರಾಮೀಣ ಭಾಷೆಗ ಹುಟ್ಟು ಮಹಿಳೆ ಅಂತ ಕರಿತೇವೆ. ಆ ಹುಟ್ಟು ಮಹಿಳೆಗೆ ಇಲ್ಲೆಲ್ಲ ಬರುತ್ತೆ ಭುಜತ್ತಲೆ. ಆ ಭುಜಕ್ಕೆ ಇಂಜೆಕ್ಷನ್ ಮಾಡ್ತಾರೆ. ಅದನ್ನೇ ಮಾಡೋದಿಲ್ಲ ಕಡ್ಡಾಯವಾಗಿ. ನಮ್ಮ ತಾಯಿ ಅಂದ್ರೆ ಎಲ್ಲರೂ ಹೇಳ್ತಾರೆ 2 ದಿನ ಕೂಸು ಹುಟ್ಟಿದ ಮೇಲೆ ಹುಟ್ಟು ಮೈಲಿ ಮಾಡಬೇಕು, ಇಂಜೆಕ್ಷನ್ ಮಾಡ್ರಿ ಅಂತಂದೇಳಿ